ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಇದು ಇವತ್ತಿನ ಹೆಡ್ಲೈನ್ಸ್. ರಾಜ್ಯ ಸರ್ಕಾರಿ ನೌಕರರ 2 ದಿವಸದ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಬಿ ಖಂಡ್ರೆ ಅವರಿಂದ ಚಾಲನೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಗರದ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಸ್ಪರ್ಧೆ ಹಾಗೂ ನೆಹರು ಕ್ರೀಡಾಂಗಣದಲ್ಲಿ ಗಮನ ಸೆಳೆದ ಕುಸ್ತಿ ಪಂದ್ಯಾವಳಿ. ಸರ್ಕಾರಿ ನೌಕರರ ಮನೋರಂಜನೆಗಾಗಿ ನಗರದ ರಂಗಮಂದಿರದಲ್ಲಿ ಸಂಗೀತ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ. ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಎನ್ನುವ ಹಾಡಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದ ಸರ್ಕಾರಿ ನೌಕರರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಯೋಗದೊಂದಿಗೆ ಬೇದರ ಬಾಲಭವನದ ಈಜುಕೊಳದಲ್ಲಿ 50 ಮೀಟರ್ ಸ್ವಿಮ್ಮಿಂಗ್ ಕಾಂಪಿಟೇಷನ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ದಿನಾಂಕ 5 ಮತ್ತು 6ರಂದು ಬೀದರ್ನ ನೆಹರು ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ 2 ದಿವಸದ ಕ್ರೀಡಾಕೂಟಕ್ಕೆ ಸಚಿವ ಈಶ್ವರ ಬಿ ಖಂಡ್ರೆ ಅವರು ಗಾಳಿಯಲ್ಲಿ ಬಲೂನ್ ಹಾರಿಸಿ ಸಸಿಗೆ ನೀರುಣಿಸುವುದರ ಮೂಲಕ ಚಾಲನೆ ನೀಡಿದರು. ಇದಕ್ಕೂ ಮುನ್ನ ಸರ್ಕಾರಿ ನೌಕರರ ಕ್ರೀಡಾಪಟುಗಳಿಂದ ಆಕರ್ಷಕ ಪಥಸಂಚಲನ ಜರುಗಿತು. ವಿಧಾನ ಪರಿಷತ್ತು ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರೆ ಅವರು ಕ್ರೀಡಾ ಧ್ವಜಾರೋಹಣ ನೆರವೇರಿಸಿದರೆ, ವಿಧಾನ ಪರಿಷತ್ತು ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ ಅವರು ಕ್ರೀಡಾ ಜ್ಯೋತಿಯನ್ನು ಸ್ವೀಕರಿಸಿದರು. ಹಾಗೂ ಇದೇ ವೇಳೆ ಎಲ್ಲಾ ಕ್ರೀಡಾಪಟುಗಳಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು. ಸರ್ಕಾರಿ ನೌಕರರು ಸರ್ಕಾರದ ಬೆನ್ನೆಲುಬು, ಪ್ರಜಾಪ್ರಭುತ್ವದ ಆಧಾರ ಸ್ತಂಭ. ಸರ್ಕಾರ ಜಾರಿಗೆ ತರುವ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವುದರಲ್ಲಿ ನೌಕರರ ಪಾತ್ರ ಬಹಳ ದೊಡ್ಡದಾಗಿರುತ್ತದೆ. ಸರ್ಕಾರಿ ನೌಕರರು ಪ್ರತಿಭಾವಂತರು ಹಾಗೂ ಶ್ರಮಜೀವಿಗಳು ಎಂದು ಕಾರ್ಯಕ್ರಮ ಉದ್ದೇಶಿಸಿ ಸಚಿವ ಈಶ್ವರ ಬಿ ಖಂಡ್ರೆ ಅವರು ಮಾತನಾಡಿ ತಿಳಿಸಿದರು. ಜನಪ್ರತಿನಿಧಿಗಳಿಗೆ 5 ವರ್ಷ ಅಧಿಕಾರದಲ್ಲಿರಲು ಕಾನೂನಿನಲ್ಲಿ ಅವಕಾಶವಿದೆ. ಆದರೆ ಸರ್ಕಾರಿ ನೌಕರರು ಹಾಗಲ್ಲ. ಸರ್ಕಾರಿ ನೌಕರರಾಗಿ ಒಂದು ಸಲ ಸೇರಿಕೊಂಡ್ರೆ 30 ರಿಂದ 35 ವರ್ಷ ಸೇವೆ ಸಲ್ಲಿಸುತ್ತೀರಿ. ನಿಮ್ಮ ಮೇಲೆ ಬಹಳ ಜವಾಬ್ದಾರಿ ಇದೆ. ನೀವುಗಳು ಬಹಳ ಪುಣ್ಯ ಮಾಡಿದ್ದೀರಿ ಎಂದು ತಿಳಿಸಿದರು. ಸರ್ಕಾರಿ ನೌಕರರು ಒತ್ತಡದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೀರಿ. ಈ ರೀತಿ ಕ್ರೀಡಾಕೂಟಗಳಿಂದ ಒತ್ತಡ ಕಡಿಮೆಯಾಗಲಿದೆ ಎಂದು ಅವರು ತಿಳಿಸಿದರು. ಪ್ರತಿಯೊಬ್ಬರಿಗೂ ವಿಶ್ರಾಂತಿ, ಮನರಂಜನೆ ಬೇಕು. ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಒತ್ತಡ ಕಡಿಮೆಯಾಗುತ್ತದೆ. ಇಂಥ ಕ್ರೀಡಾಕೂಟಗಳಿಂದ ಭಾವೈಕ್ಯ, ಪ್ರೀತಿ, ವಿಶ್ವಾಸ, ನಂಬಿಕೆ, ಸಹೋದರತೆ ಹಾಗೂ ಸಹಕಾರ ಭಾವನೆ ಬೆಳೆಯುತ್ತದೆ. ಕ್ರೀಡಾಕೂಟದಲ್ಲಿ ಕ್ರೀಡಾ ಮನೋಭಾವದಿಂದ ಸ್ಪರ್ಧೆ ಮಾಡಬೇಕು. ಕ್ರೀಡೆಯಲ್ಲಿ ಸೋಲು ಗೆಲುವು ಸ್ವಾಭಾವಿಕ. ಸೋಲೆ ಗೆಲುವಿನ ಮೆಟ್ಟಿಲಾಗುತ್ತದೆ. ಸ್ಪರ್ಧೆ ಆರೋಗ್ಯಕರವಾಗಿರಬೇಕು ಎಂದು ಸಲಹೆಯನ್ನು ನೀಡಿದರು. ನಮ್ಮ ಸರ್ಕಾರಕ್ಕೆ ಗೌರವ ಬರಬೇಕಾದರೆ ಸರ್ಕಾರಿ ನೌಕರರು ಪ್ರಾಮಾಣಿಕತೆ, ದಕ್ಷತೆಯಿಂದ ಜನರ ಸೇವೆ ಮಾಡಬೇಕು. 7ನೇ ವೇತನ ಆಯೋಗ, ಹಳೆ ಪಿಂಚಣಿ ಜಾರಿಗೆ ಮತ್ತು ಇನ್ನಿತರೆ ಬೇಡಿಕೆಗಳಿಗೆ ನನ್ನ ಸಂಪೂರ್ಣ ಬೆಂಬಲ, ಸಹಕಾರ ಇದೆ ಎಂದು ಈಶ್ವರ ಬಿ ಖಂಡ್ರೆ ಅವರು ಇದೇ ವೇಳೆ ಮಾತನಾಡಿ ಭರವಸೆಯನ್ನು ವ್ಯಕ್ತಪಡಿಸಿದರು. ನೌಕರರಲ್ಲಿ ಹೊಸ ಉತ್ಸಾಹ ಹಾಗೂ ಹುಮ್ಮಸ್ಸು ಮೂಡಿಸಲು ಪ್ರತಿ ವರ್ಷ ಕ್ರೀಡಾಕೂಟ ಹಮ್ಮಿಕೊಳ್ಳುತ್ತಾ ಬರಲಾಗ್ತಾ ಇದೆ ಎಂದು ಅಧ್ಯಕ್ಷತೆ ವಹಿಸಿದ್ದ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರು ಜೊತೆಗೆ ಬೀದರ್ ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗನ್ಗೆ ಅವರು ಮಾತನಾಡಿ ತಿಳಿಸಿದರು. ಮೊದಲನೇ ದಿನ ನೆಹರು ಕ್ರೀಡಾಂಗಣ ಹಾಗೂ ಪೂಜ್ಯ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ವಿವಿಧ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ನೆಹರು ಕ್ರೀಡಾಂಗಣದಲ್ಲಿ ಮಹಿಳೆ ಮತ್ತು ಪುರುಷರಿಗಾಗಿ ಅಂದರೆ ಎಲ್ಲ ಕ್ರೀಡಾಪಟುಗಳಿಗಾಗಿ ಊಟದ ವ್ಯವಸ್ಥೆಯನ್ನು, ಉಪಹಾರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಕ್ರೀಡಾಪಟುಗಳಿಗೆ ಟೊಪ್ಪಿಗೆ, ಸಂಘದ ಪದಾಧಿಕಾರಿಗಳು ಹಾಗೂ ನಿರ್ಣಾಯಕರಿಗೆ ಟಿ-ಶರ್ಟ್ ಕೂಡ ವಿತರಣೆ ಮಾಡಲಾಗಿದೆ. ಒಂದು ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ಸಹಕರಿಸುವುದಾಗಿ ಈ ಮೂಲಕ ಮನವಿಯನ್ನು ಮಾಡಿದರು. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ನೌಕರರು ಬಂದಿದ್ದರು. ಸುಡುವ ಬಿಸಿಲಿನಲ್ಲಿಯೂ ಕೂಡ ಲೆಕ್ಕಿಸದೆ ನೌಕರರು ವಿವಿಧ ಕ್ರೀಡೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು. ಮಹಿಳೆಯ ವಿಭಾಗದ ಅಥ್ಲೆಟಿಕ್ನೊಂದಿಗೆ ಕ್ರೀಡಾಕೂಟ ಆರಂಭಗೊಂಡಿತು. ಬಳಿಕ ಪುರುಷರ ವಿಭಾಗದ ಅಥ್ಲೆಟಿಕ್ ನಡೆಯಿತು. ಅನಂತರ ವಾಲಿಬಾಲ್, ಗುಂಡು ಎಸೆತ, ಖೋ-ಖೋ, ಕಬಡ್ಡಿ, ಥ್ರೋಬಾಲ್, 100 ಮೀಟರ್ ಓಟ, 200 ಮೀಟರ್, 400 ಮೀಟರ್ ಓಟ, 800 ಮೀಟರ್ ಓಟ, ಬ್ಯಾಡ್ಮಿಂಟನ್, ಕ್ಯಾರಂ, ವೇಟ್ ಲಿಫ್ಟಿಂಗ್, ಕುಸ್ತಿ ಸ್ಪರ್ಧೆಗಳು ನಡೆದವು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ತು ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ, ರಘುನಾಥರಾವ್ ಮಲ್ಕಾಪುರೆ, ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಉಪನಿರ್ದೇಶಕ ಗೌತಮ್ ಅರಳಿ, ನೌಕರರ ಸಂಘದ ಜಿಲ್ಲಾಧ್ಯಕ್ಷ ರಾಜೇಂದ್ರ ಕುಮಾರ್ ಗನ್ಗೆ, ಗೌರವ ಅಧ್ಯಕ್ಷ ಬಸವರಾಜ್ ಜಕ್ಕ, ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಮಂಗಲ್ಗಿ, ಕ್ರೀಡಾ ಕಾರ್ಯದರ್ಶಿ ಗಣಪತಿ ಜಮಾದಾರ್, ಸುಮತಿ ರುದ್ರ, ವೈಶಾಲಿ, ಓಂಕಾರ ಮಲ್ಲಿಗೆ, ಪಾಂಡುರಂಗ ಬೆಲ್ದರ್, ಸಂಜು ಸೂರ್ಯವಂಶಿ, ಮನೋಹರ ಕಾಶಿ ಸೇರಿದಂತೆ ಇನ್ನಿತರರು ಇದ್ದರು. ನಾನು ಈ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟದ ಉದ್ಘಾಟನೆಯನ್ನು ಮಾಡಿದ್ದಾನೆ. ನಾವೆಲ್ಲ ಜನಪ್ರತಿನಿಧಿಗಳು ಸೇರಿ ಎಲ್ಲರ ಪರವಾಗಿ ನಾನೇ ಮಾತಾಡ್ತಾ ಇದ್ದೇನೆ. ಯಾಕೆಂದ್ರೆ ಉರಿ ಬಿಸಿಲಿದೆ.
ಸುಮಾರು ಹೊತ್ತಿನಿಂದ ಕಾಯ್ತಾ ಇದ್ರೆ ನಮಗೆ ವಿಳಂಬ ಆಗಿದೆ. ಆದ್ರೂ ಇವತ್ತು ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಆಗಮಿಸಿದ್ದೀರಿ. ವಿವಿಧ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವವರಿದ್ದೀರಿ. ಆತ್ಮೀಯರೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಏನ್ ನೀವೆಲ್ಲ ಇದ್ದೀರಿ, ಒಂದು ಸರ್ಕಾರದ ಬೆನ್ನೆಲುಬಾಗಿದ್ದೀರಿ. ಇವತ್ತು ಪ್ರಜಾಪ್ರಭುತ್ವ ಒಂದು ಆಧಾರ ಸ್ತಂಭ ಅಂತ ಹೇಳಿದ್ರೆ ಅದು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ನಾವೆಲ್ಲ ಶಾಸಕರಿದ್ದೀವಿ, ನಾವು ಜನಪ್ರತಿನಿಧಿಗಳಿದ್ದೀವಿ. ಜನಪರ ಒಂದು ಆಡಳಿತ ಕೊಡಲಿಕ್ಕೆ ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಕಾಯ್ದೆ ಮಾಡ್ತೀವಿ, ಕಾನೂನು ಮಾಡ್ತೀವಿ, ಮಾರ್ಗಸೂಚಿಗಳು ಮಾಡ್ತೀವಿ. ಆದರೆ ಅದನ್ನು ಅನುಷ್ಠಾನ ಮಾಡುವಂಥದ್ದು, ಕಾರ್ಯಗತ ಮಾಡುವಂತಹ ಜವಾಬ್ದಾರಿ ಸಂವಿಧಾನದಲ್ಲಿ ಕಾರ್ಯಾಂಗಕ್ಕೆ ಇದೆ, ಅದು ನಿಮಗೆ ಇದೆ. ಹೀಗಾಗಿ ಇವತ್ತು ನೀವೆಲ್ಲ ಒಂದು ರೀತಿಯಲ್ಲಿ ನೋಡಿದ್ರೆ ಅದೃಷ್ಟವಂತರು ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಈ ರಾಜ್ಯದ ಜನಸಂಖ್ಯೆ 7 ಕೋಟಿ ಇದೆ. 7 ಕೋಟಿಯಲ್ಲಿ ಎಷ್ಟು ಜನ ನಮ್ಮ ಸರ್ಕಾರಿ ನೌಕರಿದ್ದೀರಿ? 1%. 1% ಅಂದ್ರೆ ಮಂಜೂರಾತಿ ಆದಂತಹ ಎಲ್ಲಾ ಹುದ್ದೆಗಳು ಸೇರಿದ್ರೆ 7 ಲಕ್ಷ ಆಗಬಹುದು. ಈಗಿದ್ದು ಇವತ್ತು 5,20,000 ಸರ್ಕಾರಿ ನೌಕರರು ಈಗಾಗಲೇ ಸರ್ಕಾರದಲ್ಲಿ ವಿವಿಧ ಇಲಾಖೆಗಳಲ್ಲಿ ವೃಂದದಲ್ಲಿ ಸೇವಾ ನಿರತರಾಗಿದ್ದೀರಿ. ಸುಮಾರು ಜನ ಸೇವೆಯಿಂದ ನಿವೃತ್ತರು ಆಗಿದ್ದಾರೆ. ಹೀಗಾಗಿ ಇವತ್ತು ನೀವೆಲ್ಲ ಪ್ರತಿಭಾವಂತರು ಇದ್ದೀರಿ, ನೀವೆಲ್ಲರೂ ಪರಿಶ್ರಮ ಜೀವಿಗಳು ಇದ್ದೀರಿ. ಹಾಗೆ ಜನರ ಸೇವೆ ಮಾಡಬೇಕು ಅಂತ ಹೇಳಿ ನಮಗೆ ಯಾವ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ, ಅದೇ ರೀತಿಯಲ್ಲಿ ಆ ಭಗವಂತನು ನಿಮಗೆ ಅವಕಾಶ ಕೊಟ್ಟಿದ್ದಾನೆ. ನಮಗೆ ಕೊಟ್ಟಿದ್ದು 5 ವರ್ಷ. 5 ವರ್ಷಕ್ಕೆ ಒಂದ್ಸಲ ನಮಗೆ ರಿನ್ಯೂವಲ್ ಆಗ್ತದೆ. ಆಗತ್ತಲ್ಲಪ್ಪ ಹೇಳ್ರಿ, ನಿಮಗೇನು ರಿನ್ಯೂವಲ್ ಇಲ್ಲ. ನೀವು ಒಂದ್ಸಲ ಬಂದ್ರಿ ಅಂದ್ರೆ 30-35 ವರ್ಷ ನಿರಂತರವಾಗಿ ನಡೀತಾ ಇರ್ತದೆ. ಹೀಗಾಗಿ ನಿಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಆದರೆ ಇವತ್ತಿನ ಕಾಲದಲ್ಲಿ ನಾನು ನೋಡ್ತಾ ಇದ್ದೇನೆ, ಈ ಆಧುನಿಕತೆ ನಮ್ಮೆಲ್ಲರ ನಿದ್ರೆ ಕೆಡಿಸ್ಬಿಟ್ಟಿದೆ. ಎಲ್ಲರೂ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಒತ್ತಡದಲ್ಲಿದ್ದೇವೆ, ನೀವು ಒತ್ತಡದಲ್ಲಿದ್ದೀರಿ. ಹೀಗಾಗಿ ಏನಾಗ್ತದೆ, ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಬಹಳ ಕಾರಣಗಳಿದ್ದಾವೆ. ನಾನು ನೋಡಿದ್ದೇನೆ, ಇವತ್ತು ಆಹಾರದಲ್ಲಿ ಮಾಲಿನ್ಯ ಇದೆ, ಗಾಳಿಯಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ. ಅದರ ಜೊತೆಯಲ್ಲಿ ಈ ಒತ್ತಡ ಇರೋದಕ್ಕೆ ಕಾರಣ ಅನೇಕ ಜನ ಬಹಳ ರೋಗ ರುಜಿನಗಳಿಂದ ಬಳಲ್ತಾ ಇದ್ದೇವೆ. ಯಾರಿ BP ಇದೆ, ಶುಗರ್ ಇದೆ, ಹೃದಯ ಕಾಯಿಲೆ ಇದೆ, ಕಿಡ್ನಿ ಕಾಯಿಲೆ ಇದೆ. ಯಾಕೆಪ್ಪ? ಪ್ರತಿಯೊಬ್ಬರಿಗೂ ಮನೋರಂಜನೆ ಬೇಕು, ಬಿಡು ಬೇಕು, ಪ್ರತಿಯೊಬ್ಬರಿಗೂ ವಿಶ್ರಾಂತಿ ಬೇಕು. ನಾವೆಲ್ಲ ಬರೀ ಒಂದೇ ವೃತ್ತಿಯಲ್ಲಿ ಇರ್ತೀವಿ ಅಂತಲ್ಲ, ನಮ್ಮಲ್ಲಿರುವಂತ ಏನು ಒತ್ತಡ ಇದೆ ಅದು ಕಡಿಮೆ ಮಾಡಲಿಕ್ಕೆ ಇವತ್ತು ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಬೇಕು. ಅದು ವಿದ್ಯಾರ್ಥಿಗಳಿರ್ಬೋದು, ಬರೀ ಪಠ್ಯಕ್ರಮನೇ ಅಂತ ಅಷ್ಟೇ ಅಲ್ಲ, ಪಠ್ಯೇತರ ಚಟುವಟಿಕೆಗಳಲ್ಲೂ ಅವರು ಭಾಗವಹಿಸಬೇಕು. ಅದೇ ರೀತಿಯಲ್ಲಿ ಸರ್ಕಾರಿ ನೌಕರಗಳು, ನೀವು ಈ ಒತ್ತಡದ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ವಿಶ್ರಾಂತಿ ಪಡಿಬೇಕು, ಸ್ವಲ್ಪ ಮಟ್ಟಿಗೆ ಒತ್ತಡ ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತು ಇಂಥ ಕ್ರೀಡಾಕೂಟಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಕ್ರೀಡಾಕೂಟಗಳು ಇವತ್ತು ಆಯೋಜನೆ ಮಾಡೋದ್ರಿಂದ ಒಂದಂತೂ ನಮ್ಮಲ್ಲಿ ಭಾವೈಕ್ಯತೆ, ಪ್ರೀತಿ, ವಿಶ್ವಾಸ, ನಂಬಿಕೆ, ಸಹೋದರತ್ವ ಬೆಳೀತದೆ, ಸಹಕಾರ ಭಾವನೆ ಬೆಳೀತದೆ. ತಾಲೂಕು ವೈಸ್ ಇದ್ದಂಥ ಏನು ನಮ್ಮ ನೌಕರಿದ್ದಾರೆ, ಪರಸ್ಪರ ಪ್ರೀತಿ ವಿಶ್ವಾಸ ಬೆಳೀತದೆ, ಒಬ್ಬರಿಗೊಬ್ಬರಿಗೆ ತಿಳ್ಕೊಳ್ತಾರೆ. ಇದರಿಂದ ಸಮಾಜದ ಅಭ್ಯುದಯ ಆಗ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ನಾವೆಲ್ಲರೂ ಬೇರೆಯವರಿಗೆ ಹೇಳ್ತೀವಿ, ಮಕ್ಕಳಿಗೆಲ್ಲ ಅದೇ ರೀತಿಯಲ್ಲಿ ಆರೋಗ್ಯವೇ ಭಾಗ್ಯ. ಆರೋಗ್ಯ ಇದ್ರೆ ಎಲ್ಲವೂ ಇದೆ. ಆರೋಗ್ಯ ಇದ್ರೆ ನೀವು ನಿಮ್ಮ ಯಾವುದೇ ಜವಾಬ್ದಾರಿ ಕೊಟ್ಟರು ನಿಮ್ಮ ಸ್ಥಾನಕ್ಕೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅನಾರೋಗ್ಯ ಇದ್ರೆ ನೀವು ಏನು ಮಾಡಲಿಕ್ಕೆ ಆಗೋದಿಲ್ಲ. ನೀವು ನಿಮ್ಮ ವೃತ್ತಿಯಲ್ಲಿ ಇವತ್ತು ಅಸಫಲರಾಗ್ತೀರಿ, ಇವತ್ತು ಜನರಿಂದ ಅನಿಸ್ಕೊಳ್ತೀರಿ. ಹೀಗಾಗಿ ಮುಂಜಾಗ್ರತೆ ಕ್ರಮ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಅನಾರೋಗ್ಯ ಆಗೋಕ್ಕಿಂತ ಮುಂಚಿತವಾಗಿಯೇ ನಮ್ದೆಷ್ಟು ಇತಿಮಿತಿಗಳಿದ್ದಾವೆ, ನಮ್ಮ ಜೀವನ ಶೈಲಿ ಏನಿದೆ, ನಮ್ಮ ಆಹಾರ ಪದ್ಧತಿ ಏನಿದೆ, ನಾವು ವ್ಯಾಯಾಮ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಇಂಥ ಕ್ರೀಡಾಕೂಟಗಳಲ್ಲಿ ವಾಯುವಿಹಾರಕ್ಕೆ ಹೋಗುವಂಥದ್ದು,
ಕಾಲಕ್ಕೆ ಕ್ರೀಡಾಕೂಟಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇವತ್ತು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಈ ಕ್ರೀಡಾಕೂಟದಲ್ಲಿ ನೀವೆಲ್ಲ ಭಾಗವಹಿಸಲಿಕ್ಕೆ ಬಂದಿದ್ದೀರಿ. ನಾಳೆ ನಡೀತದೆ. ಇವತ್ತು ನೀವೆಲ್ಲರೂ ಏನು ಕ್ರೀಡಾ ಮನೋಭಾವದಿಂದ ಸ್ವೀಕಾರ ಮಾಡಬೇಕು. ಇಲ್ಲಿ ಭಾಗವಹಿಸಿದಂಥವರು ಕೆಲವರು ಗೆಲುವನ್ನು ಸಾಧಿಸ್ತಾರೆ, ಕೆಲವರು ಸೋಲ್ಬಹುದು. ಸೋಲು ಗೆಲುವು ಸ್ವಾಭಾವಿಕ, ಸೋಲೇ ಗೆಲುವಿನ ಮೆಟ್ಟಿಲು ಆಗ್ತದೆ. ಹೀಗಾಗಿ ಆ ನಿಟ್ಟಿನಲ್ಲಿ ನಿರ್ಣಾಯಕರಿದ್ದಾರೆ. ಅದಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಸ್ಪರ್ಧೆ ಇದು ಆರೋಗ್ಯಕರವಾಗಿರಬೇಕು. ಆ ನಿಟ್ಟಿನಲ್ಲಿ ತಾವೆಲ್ಲರೂ ವಿವಿಧ ಕ್ರೀಡಾಕೂಟಗಳಲ್ಲಿ ಇವತ್ತು ಅನೇಕ ಕಬಡ್ಡಿ, ಖೋ ಖೋ ಎಲ್ಲವೂ ಇದೆಯಾ? ಇದೆ. ಯೋಗಾನೂ ಇದೆ ಬಹಳಷ್ಟು. ಅದೇ ಖೋ ಖೋ ಇದೆ ಇಲ್ಲ ಅಂತ ಕೇಳ್ದೆ ಮಹಿಳೆಯರಿಗೆ. ಎಲ್ಲ ದೇಸಿ ಕ್ರೀಡೆಗಳು, ಕುಸ್ತಿನೂ ಇದೆ. ವೆರಿ ಗುಡ್. ಅದಕ್ಕೆ ಬಹಳಷ್ಟು ದೇಸಿ ಕ್ರೀಡೆಗಳು ಇವತ್ತು ಇಕ್ಕಿದ್ದೀರಿ. ಬಹಳ ಖುಷಿ ಆಗ್ತಾ ಇದೆ, ಬಹಳ ಸಂತೋಷ. ನಾವು ಮೊನ್ನೆ ರಾಜ್ಯ ಮಟ್ಟದ ಸರ್ಕಾರಿ ನೌಕರ ಸಂಘದ ಸಮ್ಮೇಳನ ಕೂಡ ಬೆಂಗಳೂರು ಅರಮನೆಯಲ್ಲಿ ಮೈದಾನದಲ್ಲಿ ಭಾಳ 2 ಲಕ್ಷ ಎಂಪ್ಲಾಯೀಸ್ ಅನ್ನು ಸೇರಿ ಮಾಡಿದೀವಿ. ಆದರೆ ಆ ಒಂದು ಸಮಾವೇಶದಲ್ಲಿ ನಾವು ಭಾಳ ಜನ ಸಚಿವರು ಕೂಡ ಕಾರ್ಯಕ್ರಮ ಬರ್ತಾರೆ ಅಂತ ನಾವು ತಿಳ್ಕೊಂಡಿವಿ. ಆದರೆ ನಾವು ಇಲ್ಲಿ ನಮ್ಮ ಬೀದರ ಉಸ್ತುವಾರಿ ಸಚಿವರಂತ ಖಂಡೆ ಸರ್ ಕೂಡ 2-3 ಸಲ ಭೇಟಿ ಮಾಡಿ ಸರ್ ನೀವು ಕಾರ್ಯಕ್ರಮ ಬರಬೇಕು, ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ತಿಳ್ಕೊಂಡಾಗ ಅಲ್ಲಿ ಏನು ಭೈರತಿ ಬಸವರಾಜ್ ಬಿಟ್ಟರೆ ಅದು ಯಾರು ಸಚಿವರು ಕೂಡ ಇಲ್ಲ. ನಮ್ಮ ಬೀದರ್ ಜಿಲ್ಲೆ ಹೆಮ್ಮೆಯ ಸಚಿವರಂತ ಈಶ್ವರ್ ಬಿ ಖಂಡೆ ಅವರು ಬಂದಿರೋದು ಭಾಳ ಖುಷಿಯಾಗಿದೆ. ಆ ಒಂದು ವೇದಿಕೆ ಮೇಲೆ ನಮ್ಮ ರಾಜ್ಯಾಧ್ಯಕ್ಷ ಷಡಕ್ಷರು ಕೂಡ ಬಹಳ ಒಳ್ಳೆ ರೀತಿಯಿಂದ ಅವರೇನು ಸ್ವಾಗತ ಕೂಡ ಮಾಡಿದರು. ಕಲ್ಯಾಣ ಕರ್ನಾಟಕದ ಹುಲಿ ಅಂತೇಳಿ ಪ್ರಚಾರ ಮಾಡ್ತಕ್ಕಂಥ ಮಾಡಿದಾಗ ಆ ಇಡೀ ಸಭೆಯಲ್ಲಿ ಏನು ಮಾಡಿದ್ರೆ ಅಂದರೆ ಎಲ್ಲರೂ ಚಪ್ಪಾಳಿ ಮುಖಾಂತರ ನಮ್ಮ ಸಚಿವರಿಗೆ ಅಭಿನಂದನೆ ಮಾಡ್ತಕ್ಕಂಥ ಕೆಲಸ ನಾವು ಆ ವೇದಿಕೆ ಮೇಲೆ ನೋಡ್ತಕ್ಕಂಥ ಕೆಲಸ ಆಗಿ ನೋಡ್ಕೊಂಡು ಬಂದವ್ರೆ. ಅದೇ ರೀತಿಯಲ್ಲಿ ನಮ್ಮ ಸಚಿವರು ಸರ್ಕಾರಿ ನೌಕರ ಸಂಘದ ಯಾವುದೇ ಕೆಲಸ ಕಾರ್ಯಗಳಿದ್ದಾಗ ಅದು ತ್ವರಿತಗತಿಯಲ್ಲಿ ಈಡೇರಿಸ್ತಕ್ಕಂಥ ಕೆಲಸ ಅವರು ನಿಜವಾಗ್ಲೂ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಾರ್ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಎಡಬರಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಏನು ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸರ್ಕಾರಿ ನೌಕರ ಸಂಘದ ವತಿಯಿಂದ ಒಂದು ಸಭೆಗೆ ಹೋಗಿದ್ದೀವಿ. ಅಲ್ಲಿ ಸಭೆಗೆ ಹೋದಾಗ ಸಚಿವರಿಗೆ ನಾವು ಕೇಳ್ಕೊಂಡಿವಿ, ಬಂಡೀಪುರ ಹರಿಯಾಣ ನಾವೆಲ್ಲ ನಮ್ಮ ಮಿತ್ರ ಮಂಡಳಿ ನಮ್ಮ ಸಂಘದ ಪದಾಧಿಕಾರಿಗಳು ಬಂಡೀಪುರಕ್ಕೆ ನಮಗೆ ಹೋಗಬೇಕಾಗಿದೆ ಸರ್, ಅಲ್ಲಿ ಒಂದು ನಮಗೆ ನೋಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಾಗ ಸಚಿವರಲ್ಲವನ್ನೇ ಸಂಬಂಧಪಟ್ಟವರಿಗೆ ಅಧಿಕಾರಿಗಳು ಹೇಳಿ ನಾವು ಹೋಗಿದ್ದೀವಿ. ಹೋಗಿದ ತಕ್ಷಣ ನಮಗೆ ಒಂದು ಬಸ್ಸಿನ ವ್ಯವಸ್ಥೆ ಮಾಡಿದ್ರು. ಅಲ್ಲಿ ಪ್ರತಿಯೊಬ್ಬರಿಗೆ 650 ರೂಪಾಯಿ ಟಿಕೆಟ್ ಇದೆ ಹೋಗೋದವರಿಗೆ. ಆದರೆ ನಾವು 20-25 ಜನ ಹೋಗಿವಿ. ಒಂದು ಬಸ್ಸನ್ನು ಫ್ರೀ ಆಗಿ ಕೊಟ್ಟು ಎಂಟೈರ್ ಬಂಡೀಪುರ ನೋಡಕ್ಕಂತ ಅವಕಾಶ ಮಾಡಿಕೊಟ್ಟಿದ್ದಂಥ ಏಕೈಕ ಸಚಿವರು ಅಂದರೆ ಸನ್ಮಾನ್ಯ ಈಶ್ವರ್ ಖಂಡೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಅದೇ ಕೊಂಡು ಹೋಗಿದ್ದಾರು 8-10 ಲಕ್ಷ ರೂಪಾಯಿ ಅವರು ಏನು ನಮ್ಮ ಡಿಗ್ರಿ ಕಾಲೇಜಿನ ಪ್ರೊಫೆಸರ್ಗಳಿಗೆ ಪ್ರಮೋಷನ್ಸ್ ಆ ಭಾಗದವರು ಒತ್ತಡನ ಹಾಕಿ ಪ್ರಮೋಷನ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಆದರೆ ನಮ್ಮ ಭಾಗದವರು ಎಣ್ಣೆ ಆಗ್ತಾ ಇತ್ತು. ಆದರೆ ಫಾರ್ ಎಕ್ಸಾಂಪಲ್ ನಮ್ಮ ಇಲ್ಲೇ ನಮ್ಮ ರಾಜ್ಕುಮಾರ್ ಹೊಸಡೆ ಸರ್ ಇದ್ದಾರೆ, ಅವರಿಗೆ ಭೇಟಿ ಮಾಡಿದ ಸರ್ ಕೂಡ ಸಂಬಂಧಪಟ್ಟ ಕಮಿಷನರ್ಗಳು ಹೇಳಿ ಅವರಿಗೆ ಕೂಡ ಪ್ರಮೋಷನ್ ಕೂಡ ಬರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ನಾವು ಹೇಳ್ತಕ್ಕಂಥ ತಾತ್ಪರ್ಯ ಅಂದರೆ ನಾನು ಹೇಳ್ತೀನಿ ಕೇಳ್ತೀನಿ ಮಾಡ್ತಾನಂತ ಅಲ್ಲ, ನಾವು ಏನೇ ಕೆಲಸ ಹೇಳಿದಾಗ ನೇರವಾಗಿ ಅವರಿಗೆ ಅವಾಗಿಂದ ಅವಾಗೆ ಫೋನ್ ಮಾಡಿ ಹೇಳ್ತಕ್ಕಂಥ ಕೆಲಸ ಏನಲ್ಲ, ಅದಕ್ಕೆ ನಮಗೆ ಭಾಳ ಹೆಮ್ಮೆ ಅನಿಸ್ತದೆ. ಯಾಕಂದರೆ ಯಾರೇ ಒಂದು ಜಿಲ್ಲೆಯಲ್ಲಿ ನಮ್ಮ ಸಚಿವರು ನಮ್ಮವ್ರ ಕೆಲಸ ಇದ್ದಾಗ ಈ ಥರ ತ್ವರಿತಗತಿಯಲ್ಲಿ ಆಗ್ತಕ್ಕಂಥ ನೋಡಿದಾಗ ನಮ್ಗೆ ನಿಜವಾಗಲೂ ಕೂಡ ಹೆಮ್ಮೆ ಅನಿಸ್ತಾ ಅಂತೇಳಿ ನಿಮ್ಮೆಲ್ಲರೂ ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ವೇದಿಕೆ ಇರ್ತಂಥ ಎಲ್ಲ MLC ಸರ್ ಕೂಡ ನಮ್ಮ ಮಲ್ಕಾಪುರ ಸರ್ ಕೂಡ ನಮ್ಮ ಜಿಲ್ಲಾ ಸರ್ಕಾರಿ ನೌಕರ ಸಂಘಕ್ಕೆ ಅವ್ರು ಏನು ಯಾವಾಗ ಅವಧಿಯಲ್ಲಿ ಆಯ್ಕೆಯಾಗಿ ಬರ್ತಾರ ಆ ಅವಧಿಯಲ್ಲಿ ನಮಗೆ ಜಿಲ್ಲಾ ಸರ್ಕಾರಿ ನೌಕರ ಸಂಘ ಮೊದಲನೇ ಅವಧಿಯಲ್ಲಿ ಕೂಡ 5 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. 2ನೇ ಅವಧಿಯಲ್ಲಿ ಕೂಡ 5 ಲಕ್ಷ ರೂಪಾಯಿ ಅನುದಾನ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಮಲ್ಕಾಪುರ ಸರ್ ಅವರು ಕೂಡ ಜೋರ ಚಪ್ಪಳೆ ಮುಖಾಂತರ ನಾವು ಅಭಿನಂದಿಸಬೇಕಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಕೂಡ ನಮಗೆ ಸರ್ಕಾರಿ ನೌಕರ ಸಂಘ ಅವ್ರು ಎಲೆಕ್ಟ್ ಆದಮೇಲೆ ಎಲ್ಲ ಸರ್ ಹತ್ರ ನಾವು ಲೆಟರ್ ಕೊಡ್ತಾ ಇದ್ದೀವಿ. ಅವರು ಲೆಟರ್ ಕೂಡ ಏನು ಕೇಳಿದ ನೇರವಾಗಿ ಸರ್ಕಾರಿ ನೌಕರ ಭವನಕ್ಕೆ 5 ಲಕ್ಷ ಅನುದಾನ ಕೊಟ್ಟು ಇವತ್ತು ನಮ್ಮ ಡೈನಿಂಗ್ ಹಾಲ್ ಕೂಡ ಕಂಪ್ಲೀಟ್ ಮಾಡಲಿಕ್ಕೆ ಅವರು ಕೂಡ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಅರವಿಂದ್ ಅರಳಿಯಣ್ಣವರು ಕೂಡ ಸರ್ಕಾರಿ ನೌಕರ ಸಂಘ ಇಲ್ಲಿ ಯಾವುದೇ ಸಮಸ್ಯೆಗಳ ಇರಲಿ ನೇರವಾಗಿ ಅವ್ರಿಗೆ ಸಂಪರ್ಕ ಮಾಡಿದಾಗ ನಮ್ಮೆಲ್ಲರೂ ಕೂಡ ಸಹಕಾರ ಮಾಡ್ತಾರಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಲಿ ಇನ್ನೊಂದು ಕೂಡ ನಾನು ಸಚಿವರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಸರ್ಕಾರಿ ನೌಕರ ಭವನದಲ್ಲಿ ಈಗ ಬೇಸಿಗೆ ಬರ್ತಾ ಇದೆ, ನಮ್ಗೆ ಸ್ವಲ್ಪ ನೀರಿನ ಪ್ರಾಬ್ಲಮ್ ಇದೆ. ಒಂದು ನಗರಸಭೆ ಸಂಬಂಧಪಟ್ಟವ್ರಿಗೆ ಹೇಳಿ ಒಂದು ಬೋರ್ವೆಲ್ ವ್ಯವಸ್ಥೆ, ಒಂದು 2 ಹೈಮಾಸು ಮತ್ತು ನಮ್ಮ ಒಂದು ಸಮುದಾಯ ಆವರಣದಲ್ಲಿ ಏನು ಸ್ವಲ್ಪ CC ರಸ್ತೆ ಮಾಡಿದಾಗ ಇನ್ನೂ ಕೂಡ ಸುಂದರವಾಗಿ ಆಗ್ತಕ್ಕಂಥ ಕೆಲಸ ಆಗ್ತದೆ ಸರ್. ಇಡೀ ಉತ್ತರ ಕರ್ನಾಟಕದಲ್ಲಿ ಸರ್ಕಾರಿ ನೌಕರ ಭವನ ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಒಳ್ಳೆಯ ರೀತಿ ಇರ್ತಕ್ಕಂಥ ಭವನ ಎಲ್ಲಾದರೂ ಇದ್ದರೆ ಅದು ಬೀದರ್ ನಗರದಲ್ಲಿ ಇದೆ ಅಂತ ಹೇಳಿ ಭಾಳ ಮೇಲೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಆ ಒಂದು ನಮ್ಮ ಭವನಕ್ಕೂ ಕೂಡ
ಒಂದು ಅವಕಾಶ ಕೂಡ ಮಾಡಿಕೊಡ್ಬೇಕಂತೇಳಿ ನಾನು ಸಚಿವರಲ್ಲಿ ಕೇಳ್ತಾ ಇದ್ದೀನಿ. ಅದಕ್ಕೆ ಇವತ್ತಿನ ಸನ್ಮಾನ ಕೂಡ ಬೆಳಗ್ಗೆ ನಾನು ಬರ್ತೀನಿ, ಎಷ್ಟೇ ಲೇಟ್ ಆದರೂ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಅದು ನಮಗೆ ಭಾಳ ಖುಷಿಯಾಗಿದೆ. ಯಾಕಂದರೆ ನಮ್ಮ ಒಂದು ಸಚಿವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರಲ್ಲ, ಇದು ಸರ್ಕಾರಿ ನೌಕರ ಕ್ರೀಡಾಕೂಟ ಹಾಜರು ಮಾಡಿರೋ ಸರ್ಕಾರಿ ನೌಕರಸ್ಥರು ಸರ್ಕಾರದ ಒಂದು ಕಾರ್ಯಕ್ರಮ ನಾವು ಇರೋದ್ರಿಂದ ಅದಕ್ಕೆ ನಿಜವಾಗ್ಲೂ ಅವ್ರು ಬಂದಿದ್ದಾರಲ್ಲ. ಇನ್ನೊಂದು ಸಲ ಎಲ್ಲರೂ ಕೂಡ ಜೋರ ಚಪ್ಪಳೆ ಮುಖಾಂತರ ಸಚಿವರಿಗೆ ಮತ್ತು ಎಲ್ಲ ಶಾಸಕರಿಗೆ ಕೂಡ ಅಭಿನಂದಿಸ್ತಾ, ಅದಕ್ಕೆ ನಾವು ಏನು ಸರ್ಕಾರಿ ನೌಕರ ಸಂಘದ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ, ಅದಕ್ಕೆ ಸದಾ ಅವ್ರ ಜೊತೆಯಲ್ಲಿ ಇರ್ಬೇಕಂತ ಕೇಳ್ತಾ ಇದ್ದೀನಿ. ಮುಂದುವರಿದು ಏನು ಮೊನ್ನೆ ಕೂಡ ನಮ್ಮ ಸಮಾವೇಶದಲ್ಲಿ ಯಾರು ಕೂಡ ಏನಂದರೆ ಬೇಸರ ಆಗ್ತಕ್ಕಂಥದ್ದಿಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಬಜೆಟ್ನಲ್ಲಿ ಕೂಡ ಮೊದಲು ಇದ್ದಿಲ್ಲ ಬಜೆಟ್ನಲ್ಲಿ ತಮ್ಮ ಉತ್ತರ ಸಮಯದಲ್ಲಿ ನಮ್ಮ 7ನೇ ವೇತನ ಆಯೋಗಕ್ಕೆ 13,000 ಕೋಟಿ ರೂಪಾಯಿ ನಾನು ಇಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಮತ್ತು ವೇತನ ಆಯೋಗದ ವರದಿ ಕೂಡ ಶೀಘ್ರದಲ್ಲೇ ಒಂದು 4-5 ದಿವಸನ ತಗೊಂಡು ಏನು ಇಂಪ್ಲಿಮೆಂಟೇಷನ್ ಮಾಡಬೇಕಾಗಿದೆ ನಾನು ಮಾಡ್ತೀನಿ ಅಂತ ಕೂಡ ಆಶ್ವಾಸನೆ ಕೂಡ ನಮಗೆ ಬಂದಿದೆ. ಯಾರು ಕೂಡ ನಾವು ಈ ಸಲ ಈ ವೇತನ ಆಯೋಗ ಆಗ್ತಂತ ಯಾರು ಕೂಡ ನಾವು ಹಿನ್ನಡೆ ಆಗ್ತಕ್ಕಂಥಲ್ಲ. ನಿಜವಾಗ್ಲೂ ನಮ್ಮ ಯಶಸ್ವಿ ಆಗಿದೆ. ವರದಿ ಕೂಡ ತಗೋತಾರೆ, ಸರ್ಕಾರ ಇಂಪ್ಲಿಮೆಂಟೇಷನ್ ಮಾಡ್ತದೆ. ಯಾಕಂದ್ರೆ ಹೋದ ಸಲ ನಮ್ಮ ಸರ್ಕಾರದಲ್ಲಿ ಕೂಡ 30%, ಯಾವುದೇ ಸರ್ಕಾರ 30% ನಮಗೆ ಕೊಟ್ಟಿರೋದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು. ಈ ಸಲ ಕೂಡ ಅದಕ್ಕಿಂತ ಜಾಸ್ತಿ ಕೊಡ್ತಕ್ಕಂಥದ್ದು ಕೂಡ ನಮಗೆ ಭರವಸೆ ಕೂಡ ಇದೆ. ಬಜೆಟ್ನಲ್ಲಿ ಕೂಡ ಇಟ್ಟಿದ್ದಾರೆ. ವರದಿ ಬಂದ ತಕ್ಷಣ ನಮಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗ್ತಂತ ಕೂಡ ವೇದಿಕೆ ಮೂಲಕ ಅಂತ ಹೇಳ್ತಾ, ಅದಕ್ಕೆ ಕ್ರೀಡಾಕೂಟಕ್ಕೆ ಆಗಮಿಸಿದಂಥ ನಮ್ಮೆಲ್ಲ ಕ್ರೀಡಾಪಟು ಕೂಡ ವಂದಿಸಿ 2 ಮಾತು ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ ಸರ್ ಎಲ್ಲರಿಗೂ. ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ನಿಮಿತ್ತವಾಗಿ ಮೊದಲನೇ ದಿವಸ ನಗರದ ನೆಹರು ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ಹಮ್ಮಿಕೊಂಡಿದ್ದರೆ ಸಂಜೆ ನಗರದ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಸ್ಪರ್ಧೆ ಹಮ್ಮಿಕೊಳ್ಳಲಾಯಿತು. ಜಾನಪದ ನೃತ್ಯ, ಶಾಸ್ತ್ರೀಯ ಸಂಗೀತ, ಕೋಲಾಟ, ನಾಟಕ, ತಬಲಾ ಸೇರಿದಂತೆ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಅಚ್ಚುಕಟ್ಟಾಗಿ ನಡೆಯಿತು. ನಿರ್ಣಾಯಕರ ತೀರ್ಮಾನ ಅಂತಿಮ ತೀರ್ಮಾನವಾಗಿದ್ದು ಸಾಂಸ್ಕೃತಿಕ ಸ್ಪರ್ಧೆ ಯಶಸ್ವಿಯುತವಾಗಿ ನಡೆಯಿತು. ಅತಿ ಮುಖ್ಯವಾಗಿ ನಗರದ ನೆಹರು ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾದ ಪುರುಷರ ಒಂದು ಕುಸ್ತಿ ಪಂದ್ಯಾವಳಿ ಬಹಳ ವಿಶೇಷತೆಯಾಗಿತ್ತು. ಹಿಂದಿನ ವರ್ಷಕ್ಕಿಂತಲೂ ಕೂಡ ಈ ಬಾರಿ ಅಧಿಕ ಜನ ಈ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ಬಹಳ ಉತ್ಸುಕರಾಗಿ ಭಾಗವಹಿಸಿದ್ದು ಕುಸ್ತಿ ಪಂದ್ಯಾವಳಿ ನೋಡುಗರಿಗೂ ಕೂಡ ಬಹಳ ಉತ್ಸಾಹ ತಂದುಕೊಟ್ಟಿತು. ಈ ಕುರಿತಂತೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗನ್ಗೆ ಅವರು ಮಾತನಾಡಿದರು. ಸಾಮೂಹಿಕ ಗೀತೆಯಲ್ಲಿ ಇನ್ನು ಯಾರಾದರೂ ಇದ್ರೆ ಭಾಗವಹಿಸಬೇಕು. ಅದೇ ರೀತಿ ಭಾನುಪ್ರಿಯ ಬಾಳ್ಗೆ ಒಳ್ಳೆ ಇದೇ ತರ ಇನ್ನು ಮುಂದೆ ಒಳ್ಳೆ ಕಾರ್ಯಕ್ರಮ
ಬೇವಿನ ಸೊಪ್ಪ ಮೋಜು ನೋಡಿದಿ ಎಂಥ ಯವ್ವ ಹಣದ ಮಗನ ಸಿರಿ ಹೊಡೆಸಿದಿ ಬೇವಿನ ಸೊಪ್ಪ ಮೋಜು ನೋಡಿದಿ ಎಂಥ ಯವ್ವ ಹಣದ ಮಗನ ಸಿರಿ ಹೊಡೆಸಿದಿ ಬೇವಿನ ಸೊಪ್ಪ ಮೋಜು ನೋಡಿದಿ आली पिया बिना सकिएली आली पिया बिना सकिएली आली पिया बिना गलन परत मोहे घरी बलचिन दिन गलन परत मोहे घरी बलचिन दिन एली आली पिया ಜಬಿಗೆ ಸ್ಟಾರ್ಟ್ ಮಾಡಬೇಕು ಗಣೇಶ್ ಅವರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಮಾರ್ಚ್ 5 ಮತ್ತು 6ನೇ ತಾರೀಕು 2 ದಿವಸಗಳ ಕಾಲ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಇವತ್ತು ಬೆಳಗ್ಗೆ 12 ಗಂಟೆಗೆ ಮಾನ್ಯ ಸಚಿವರಂಥ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬರು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿ ಭಾಳ ಸಂತೋಷದಿಂದ ನೌಕರ ಪರವಾಗಿ ಭಾಳ ಹುಮ್ಮಸ್ಸಿನಿಂದ ಮಾತಾಡಿ ನಮ್ಮ ಕ್ರೀಡಾಕೂಟಕ್ಕೆ ಚಾಲನೆ ಕೊಟ್ಟರು. ಮತ್ತು ನಮ್ಮ ಫುಟ್ಬಾಲ್ ಒಂದು ಹಾರಿಸುವ ಮುಖಾಂತರ ಚಾಲನೆ, ವಾಲಿಬಾಲ್ ಕೂಡ ಹಾರಿಸುವ ಮುಖಾಂತರ ಚಾಲನೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಅದೇ ರೀತಿ ನಮ್ಮ ಮಲ್ಕಾಪುರಿ ಸರ್ ಕೂಡ ಬಂದು ಅವರು ಕೂಡ ಕ್ರೀಡಾ ಜ್ಯೋತಿನೂ ಸ್ವೀಕಾರ ಮಾಡ್ತಕ್ಕಂಥ ಮಾಡಿದ್ರು. MLC ಸರ್ ಅಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಕೂಡ ಬಂದಿದ್ದರು. ಮತ್ತು ನಮ್ಮ ಇನ್ನೊಬ್ಬರು ಅರವಿಂದ್ ಕುಮಾರ್ ಹಳ್ಳಿ MLC ಸರ್ ಕೂಡ ಬಂದಿರು. ಸರ್ಕಾರಿ ನೌಕರ ಸಂಘದ ಎಲ್ಲ ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು ಜೊತೆಯಲ್ಲಿ ಇಡೀ ನಮ್ಮ 8 ತಾಲೂಕಿನಿಂದ ಎಲ್ಲ ಕ್ರೀಡಾಪಟುಗಳು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಬೆಳಗ್ಗೆಯಿಂದ ಅತ್ಯಂತ ವ್ಯವಸ್ಥಿತವಾಗಿ ಒಳ್ಳೆಯ ರೀತಿಯಿಂದ ಎಲ್ಲರೂ ಕೂಡ ಭಾಳ ಸಂತೋಷದಿಂದ ಭಾಗವಹಿಸಿ ಕ್ರೀಡಾಕೂಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಲ ಮಹಿಳೆಯರು ಭಾಗವಹಿಸಿರೋದು ನೌಕರ ಸಂಘ ಭಾಳ ಹೆಮ್ಮೆಯನ್ನು ಕೂಡ ಉಂಟು ಮಾಡಿದೆ. ರಂಗಮಂದಿರದಲ್ಲಿ ಎಲ್ಲವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಜರುಗ್ತಾ ಇದ್ದಾವೆ. ನೈರು ಕ್ರೀಡಾಂಗಣದಲ್ಲಿ ಕೂಡ ಎಲ್ಲ ಅಥ್ಲೆಟಿಕ್ಸ್ ಇರ್ಬೋದು, ಕಬಡ್ಡಿ ಇರ್ಬೋದು, ಖೋ ಖೋ ಇರ್ಬೋದು, ಎಲ್ಲವೂ ಕೂಡ ನಡೀತಾ ಇದೆ. ಇಂಡೋರ್ ಗೇಮ್ದಲ್ಲಿ ಕೂಡ ನಮ್ಮ ಶಟಲ್ ಬ್ಯಾಡ್ಮಿಂಟನ್ ಇರ್ಬೋದು, ನಮ್ಮ ಕ್ಯಾರಮ್ ಬೋರ್ಡ್ ಇರ್ಬೋದು, ಚೆಸ್ ಇರ್ಬೋದು, ಉಳಿದ ಎಲ್ಲವೂ ಕೂಡ ಈ ಒಂದು ನೈರು ಸ್ಟೇಡಿಯಂ ಮತ್ತು ರಂಗಮಂದಿರದಲ್ಲಿ ಕೂಡ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ನೌಕರ ಬಾಂಧವರು ಕೂಡ ಭಾಗವಹಿಸಿ ಭಾಳ ಖುಷಿಯಿಂದ ಕೂಡ ಭಾಗವಹಿಸಿದರೆ ಬಂದಂಥ ನಮ್ಮ ಎಲ್ಲ ಕ್ರೀಡಾಪಟುಗಳು ಕೂಡ ಕ್ಯಾಪನ್ನು ವಿತರಣೆ ಮಾಡ್ತಕ್ಕಂಥ ಮಾಡೀವಿ. ಮತ್ತು ನಿರ್ಣಾಯಕರಿಗೆ ಮತ್ತು ಸಂಘದ ಪದಾಧಿಕಾರಿಗೆ ಕೂಡ ಟಿ ಶರ್ಟ್ ಕೂಡ ಕೊಟ್ಟಿವಿ. ಮತ್ತು ಎಲ್ಲರಿಗೂ ಕೂಡ ಬೆಳಗ್ಗೆ ಉಪಹಾರ, ಮಧ್ಯಾಹ್ನ ಊಟ ಮತ್ತು ಸಾಯಂಕಾಲ ಕೂಡ ಇವತ್ತಿನ ದಿವಸ ಸಂಗೀತ ಸಂಜೆ ಕೂಡ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆ ಸಂಗೀತ ಸಂಜೆಯಲ್ಲಿ ಕಾರ್ಯಕ್ರಮ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ವಿಶೇಷ ಮಾಡ್ಬೇಕಂತ ಹೇಳ್ತಾ ನಾನು ರಾಜೇಂದ್ರ ಕುಮಾರ್ ಗಂದ್ಗೆ ರಾಜ್ಯ ಉಪಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಸರ್ಕಾರಿ ನೌಕರ ಸಂಘ ಬೀದರ್. ಕುಸ್ತಿ ಅಯ್ಯಯ್ಯೋ ಕುಸ್ತಿ ರಾಜ್ಯ ಸರ್ಕಾರಿ ನೌಕರರ ಸಂಘದ 2 ದಿವಸದ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಹಮ್ಮಿಕೊಂಡಿದ್ದು, ಸರ್ಕಾರಿ ನೌಕರರ ಮನೋರಂಜನೆಗಾಗಿ ನಗರದ ರಂಗಮಂದಿರದಲ್ಲಿ ಸಂಗೀತ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಬ್ರೇಮ್ಸ್ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮಹೇಶ್ ಬಿರಾದರ್ ಅವರು ಈ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ನಾಗರಾಜ್ ಜೋಗಿ ಹಾಗೂ ತಂಡದವರು ಸೇರಿದಂತೆ ಕಲಾ ತಂಡಗಳಿಂದ ಹಿಂದಿ ಹಾಗೂ ಕನ್ನಡ ಚಲನಚಿತ್ರದ ಹಾಡುಗಳನ್ನು ಹಾಡಿ ಸಂಗೀತದ ರಸದೌತಣವನ್ನು ಉಣಬಡಿಸಿದರು. ಹಾಸ್ಯ ಕಲಾವಿದರು ಹಾಗೂ ನಿರೂಪಕರು ಆಗಿರುವ ನವಲಿಂಗ್ ಅವರಿಂದ ಹಾಸ್ಯ ಚಟಾಕಿ ಮೂಡಿ ಬಂದಿತು. ಕೊನೆಯಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎನ್ನುವ ಹಾಡಿಗೆ ಡಾಕ್ಟರ್ ಮಹೇಶ್ ಬಿರಾದರ್, ರಾಜೇಂದ್ರ ಕುಮಾರ್ ಗಂಗೆಯವರು ಹಾಗೂ ಗೌತಮ್ ಅರಳಿಯವರು ಸೇರಿದಂತೆ ಇನ್ನಿತರರು ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಕಾರ್ಯಕ್ರಮ ಉದ್ದೇಶಿಸಿ ರಾಜೇಂದ್ರ ಕುಮಾರ್ ಗಂಗೆಯವರು ಹಾಗೂ ಡಾಕ್ಟರ್ ಮಹೇಶ್ ಬಿರಾದರ್ ಅವರು ಮಾತನಾಡಿದರು.
ಈ ಒಂದು ಸಂಗೀತ ರಸಮಂಜರಿ ಕಾರ್ಯಕ್ರಮದಲ್ಲಿ ಹಾಸ್ಯ ಕಾರ್ಯಕ್ರಮದಲ್ಲಿ ನೌಕರರು ಕುಣಿದು ಕುಪ್ಪಳಿಸಿದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಗನ್ಗೆ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ನೌಕರರು ವೇದಿಕೆಯಲ್ಲಿ ಸಂಗೀತದ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿ ಗಮನ ಸೆಳೆದರು. ಕಲಾವಿದ ನಾಗರಾಜ ಜೋಗಿ ಸಂಗೀತ ಸವಿ ಉಣಬಡಿಸಿದರೆ ಕಲಾವಿದ ನವಲಿಂಗ ಪಾಟೀಲ್ ಹಾಸ್ಯದ ಹೊನಲು ಹರಿಸಿದರು. ಸಂಗೀತ ಹಾಸ್ಯದಿಂದ ಉಲ್ಲಾಸ, ಸಂಗೀತ ಹಾಗೂ ಹಾಸ್ಯ ನೌಕರರು ಉಲ್ಲಾಸದಿಂದ ಕರ್ತವ್ಯ ನಿರ್ವಹಿಸಲು ನೆರವಾಗುತ್ತದೆ ಎಂದು ಕಾರ್ಯಕ್ರಮ ಉದ್ಘಾಟಿಸಿ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಹೇಶ್ ಬಿರಾದರ್ ಅವರು ಮಾತನಾಡಿ ತಿಳಿಸಿದರು. ಒತ್ತಡದಲ್ಲಿ ಕೆಲಸ ನಿರ್ವಹಿಸುವ ನೌಕರರಿಗೆ ಸಂಗೀತ ಹಾಗೂ ಹಾಸ್ಯ ಮಾನಸಿಕ ವ್ಯಾಯಾಮ ಇದ್ದಂತೆ ಎಂದರು. ರಾಜೇಂದ್ರ ಕುಮಾರ್ ಗಂದ್ಗೆ ಅವರು ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತ ಶಾಂತಕುಮಾರ್ ರಾಠೋಡ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಗೌತಮ್ ಅರಳಿ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ಗೌರವಾಧ್ಯಕ್ಷ ಬಸವರಾಜ ಜಕ್ಕ, ಕಾರ್ಯಾಧ್ಯಕ್ಷ ಡಾಕ್ಟರ್ ರಾಜಕುಮಾರ್ ಹೊಸದೊಡ್ಡೆ, ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಮಂಗಲ್ಗಿ, ಸಹ ಕಾರ್ಯದರ್ಶಿ ಮನೋಹರ್ ಕಾಶಿ, ಬಕ್ಕಪ್ಪ ನಿರ್ಣಾಕರ್, ಓಂಕಾರ ಮಲ್ಲಿಗೆ, ಡಾಕ್ಟರ್ ವೈಶಾಲಿ, ರೂಪಾದೇವಿ, ಸಂಜೀವ್ ಕುಮಾರ್ ಸೂರ್ಯವಂಶಿ, ಉಮೇಶ್ ಪಾಟೀಲ್ ಮೊದಲಾದವರು ಇದ್ದರು. सितारों के महल के इशारा कहा तो सारा जहां है तुम्हारा मौसम नदी का किनारा चंचल अगर मुझसे रूठे कसम है अगर मुझसे रूठे रहे सांस जब ये बंधन न टूटे ಮುಮ್ಮುರುಳು ದುಂಬಿಗಳಂತೆ ಕಣ್ಣೆರಡು ಕಮಲಗಳಂತೆ ಮುಮ್ಮುರುಳು ದುಂಬಿಗಳಂತೆ ನಾಸಿದವು ಸಂಪಿಗೆಯಂತೆ ನೀ ನಗಲು ಹೂವಿರಿದಂತೆ ನಾಸಿದವು ಸಂಪಿಗೆಯಂತೆ ನೀ ನಗಲು ಹೂವಿರಿದಂತೆ ನಡೆದಿರೆ ನಡೆಯುತ್ತಿದೆ ನಾಟ್ಯದಂತೆ ನಡೆಯುವಂತೆ ಈ ಅರ್ಥಕ್ಕೆ ಸೋತೆನು ಸೋತೆ ನಾನು ಸದಾ ಕಂಡಗೆ ಕಡಲ ಕವಿತೆ ಹಾಡುವೆ ಅಂತ ಸಾಲ ಬರೆದರೆ ಗುಡುಗುಗಳು ತಾಳದಂತೆ ಸೂರ್ಯ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನಂದಗಿ
सजाऊंगा घर भी तेरे बदन की डाली को लहू जिगर का तुमना हंसी लबों की लाली को है वफा क्या इस जहां को एक दिन दिखला दूंगा मैं दीवाना चुरा लिया है तुमने जो दिल को नजर नहीं चुराना सनम बदल के मेरी तुम जिंदगानी कहीं बदल जाना सनम ले लिया दिल हाय मेरा दिल हाय दिल लेकर मुझको ना बहला चुरा लिया है तुमने जो दिल को नजर नहीं चुराना सनम ಬಹಳ ಖುಷಿ ಅನ್ನಿಸ್ತಾ ಇದೆ ಇವತ್ತಿನ ಈ ಕಾರ್ಯಕ್ರಮ ತಾರೀಕಿಗೆ ಗೊತ್ತಲ್ರಿ ಹಾ ಯಾರ ರೊಕ್ಕ ಮಾಡೋಣ ಬಸನ್ನೇ ಆಡೋಣ ಯಾವ್ದು ಸರ್ ಹುಡುಗರಿಗೆ ಸರ್ ಟೀಚರ್ಗಳು ಹೇಳ್ರಿ ಸ್ವಲ್ಪ ಮಾತಾಡ್ರಿ ಅಂತ ಇವಾಗ ಫ್ರೀ ಕುಡಿಯೋರಿ ಒಂದು 5 ನಿಮಿಷ ಓಕೆ ಹುಡುಗರ ಹೇಳ್ರಪ್ಪ ಈಗ ಯಾವ್ದು ಬೇಕು ಈಗೆಲ್ಲ ಆಕ್ಚುಲಿ ಇವ್ರು ಹೇಳೋದತ್ತಲ್ಲ ಇವ್ರಿಗೆ ಯಾವ ಬೇಕು ನಾವು ಹಾಡಿದೀವಿ ನಿಮಗೋಸ್ಕರ ಗರಿಮಣಿ ಮಾಲೀಕ ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ 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 ಎರಡು ಇದೆ
ಕಡಿಮೆ ಹತ್ತಾದ ಗೊತ್ತಾದ ಗೊತ್ತಾಗಿ ನಮಗೆ ಈ ಗೊತ್ತು. ಸಾಯಂಕಾಲ ಒಂದು ರಸಮಂಜರಿ ಕಾರ್ಯಕ್ರಮ ಇವತ್ತಿನ ದಿವಸ ನಮ್ಮ ಒಂದು ವ್ಯಕ್ತಿತ್ವವನ್ನು ಉತ್ತಮವಾದಂಥ ವ್ಯಕ್ತಿತ್ವ ನಿರ್ಮಾಣ ಮಾಡಬೇಕಂದ್ರೆ ನಮಗೆ ಆರೋಗ್ಯ ಜ್ಞಾನ ಮತ್ತು ಸಂಸ್ಕಾರ ಬಹಳ ಮುಖ್ಯ. ಆ ಒಂದು ಆರೋಗ್ಯ ಜ್ಞಾನ ಮತ್ತು ಸಂಸ್ಕಾರ ಸಿಗಬೇಕಂತಂದರೆ ಯೋಗ ಧ್ಯಾನ ಅಧ್ಯಾತ್ಮ ಸಾತ್ವಿಕ ಆಹಾರ ಜೊತೆಗೆ ಕ್ರೀಡೆ ಮತ್ತು ಸಂಗೀತನೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತ ಕ್ರೀಡೆ ನಮ್ಮ ಒಂದು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸುಧಾರಿಸೋದಲ್ಲದೆ ನಮ್ಮ ಒಂದು ಕರ್ತವ್ಯದಲ್ಲಿ ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು, ನಮ್ಮನ್ನು ಅತ್ಯಂತ ಕ್ರಿಯಾಶೀಲರನ್ನಾಗಿಸ್ತಕ್ಕಂಥದ್ದು ಯಾವುದಾದ್ರೂ ಇದ್ದರೆ ಮತ್ತು ನಮ್ಮಲ್ಲಿ ಒಂದು ಸಮಾನತೆ ಒಂದು ಐಕ್ಯತೆ ಮನೋಭಾವವನ್ನು ಬೆಳೆಸ್ತಕ್ಕಂಥದ್ದು ಯಾವುದಾದ್ರೂ ಇದ್ದರೆ ಅದು ನಮ್ಮ ಕ್ರೀಡೆ ಅಂತ ನಾವು ಹೇಳಬೇಕಾಗ್ತದೆ. ಅದಕ್ಕಾಗಿ ಇವತ್ತು ನಾವು ನೋಡ್ಬೋದು ಅನೇಕ ಜನ ನಮ್ಮ ಸರ್ಕಾರಿ ನೌಕರರು ಅಧಿಕಾರಿಗಳು ಏನಂತಂದರೆ ಬಹಳಷ್ಟು ಒಂದು ಮಾನಸಿಕ ಒತ್ತಡದಲ್ಲಿದ್ದೀವಿ. ಒಂದಲ್ಲ ಒಂದು ರೀತಿಯ ಒತ್ತಡದಿಂದ ನಾವೆಲ್ಲರೂ ಬಳಲ್ತಾ ಇದ್ದೀವಿ. ಆ ಒತ್ತಡದಿಂದ ಹೊರಬರಲಿಕ್ಕೆ ನಾವೇನಂತಂದರೆ ಬೇರೆ ಯಾವುದೋ ಒಂದು ಮಾರ್ಗವನ್ನು ಅನುಸರಿಸ್ತೀವಿ. ಯಾರು ಸ್ಮೋಕಿಂಗ್ ಮಾಡ್ತಾರೆ, ಯಾರು ಗುಟ್ಕಾ ತಿಂತಾರೆ, ಯಾರು ಮೊಬೈಲ್ನಲ್ಲಿ ಗೇಮ್ ಆಡ್ತಾರೆ. ಈ ಒಂದು ರಿಲ್ಯಾಕ್ಸ್ ಆಗಲಿಕ್ಕೆ ನಮ್ಮ ಒಂದು ಮಾನಸಿಕ ಒತ್ತಡ ಕಡಿಮೆ ಮಾಡಲಿಕ್ಕೆ ಏನೇನೋ ಒಂದು ದುಶ್ಚಟಗಳಿಗೆ ನಾವು ಬಲಿಯಾಗ್ತಾ ಇದ್ದೀವಿ ಅಂತಕ್ಕಂಥದ್ದು. ಆದರೆ ನಿಜವಾಗಿ ನಾವು ಮಾನಸಿಕ ಒತ್ತಡ ಕಡಿಮೆ ಮಾಡಬೇಕಾಗಿತ್ತಂದರೆ ನಮಗೆ ಕ್ರೀಡೆ ಎಲ್ಲ ಇವತ್ತಿನ ದಿವಸ ಬೆಳಗ್ಗೆಯಿಂದ ಮತ್ತು ನಾಳೆ ಸಾಯಂಕಾಲವರೆಗೆ ಕ್ರೀಡಾಕೂಟ ಅತ್ಯಂತ ವ್ಯವಸ್ಥಿತವಾಗಿ ನಡೆಯಲು ಕೂಡ ನಮ್ಮ ಮುಖ್ಯವಾದ ಅಧಿಕಾರಿಗಳು ಕೂಡ ಕಾರಣಿದ್ದಾರೆ. ಅದಕ್ಕೆ ಮುಖ್ಯವಾದ ಅಧಿಕಾರಿಗಳು ಅಂದರೆ ನಮ್ಮ ಗೌತಮ ಅರಳಿ ಸರ್, ಅವರಿಗೆ ಅಣ್ಣನವರು ಕೂಡ ಒಂದು ಜೋರ ಚಪ್ಪಳೆ ಮುಖಾಂತರ ಅವರು ಕೂಡ ಅಭಿನಯಿಸಲೇಬೇಕಾಗ್ತದೆ. ಇಷ್ಟೊತ್ತವರೆಗೆ ಆದರೆ ಬೆಳಗ್ಗೆ 8 ಬಂದರೆ ರಾತ್ರಿ 10 ಇದೆ. ಅವರು ಕೂಡ ಈ ಒಂದು ಕಾರ್ಯಕ್ರಮ ಬಂದು ಅದು ಯಶಸ್ವಿ ಕೂಡ ಮಾಡ್ತಾಯಿದ್ದಾರೆ. ಅದಕ್ಕೆ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು ಮತ್ತು ತಾವು ಕೂಡ ಬಂದಿದ್ದು ಭಾಳ ಖುಷಿ ಆಗ್ತಾಯಿದೆ. ಅದಕ್ಕೆ ರಂಗಮಂದಿರದಲ್ಲೇ ಮಾಡಿದಂದರೆ ಎಲ್ಲ ಕೂಡ ಚೆನ್ನಾಗಿದೆ ಸೌಂಡ್ ಸಿಸ್ಟಮ್. ಮತ್ತು ರಂಗಮಂದಿರ ನಮ್ಮ ಶಿಂದೆ ಸರ್ ಅವರು ಮತ್ತು ನಮ್ಮ ವಿಶೇಷವಾಗಿ 9 ಗಂಟೆ ಆದಮೇಲೆ ಅವರು ಒಳಗೆ ಹಾಕ್ತಾರೆ. ನಮ್ಮ ರಾಜಶೇಖರ್ ಒಳಗೆ ಆಪ್ರೇಟಿಂಗ್ ಮಾಡ್ತಾಯಿದ್ದಾರೆ. ನಮ್ಮ ರಾಜಶೇಖರ್ ಅವರು ಕೂಡ ಒಂದು ಚಪ್ಪಳೆ ಹಾಕಿ ನೀವು ಹಾಗಾಗಿ ಕೂಡಲು ಆಪ್ರೇಟಿಂಗ್ ಮಾಡ್ತಾರೆ. ಅಧ್ಯಕ್ಷರು ಯಾವಾಗ ನಮಗೆ ಬಿಡ್ತಾರೆ ಮನೆಗೆ ಹೋಗ್ಬೇಕಂತ ಅವರು ಕೂಡ ಅನಿಸ್ತಾ ಇದೆ. ಈಗ ಅದಕ್ಕೆ ನಾವು ಕೂಡ ಈ ಒಂದು 5-10 ನಿಮಿಷ ಒಂದಿನ ಒಂದು ಹಾಡು ನಮ್ಮ ಜೋಗಿ ಸರ್ ಹಾಡು ಆದಮೇಲೆ ನಾವೇನು ನಮ್ಮ ಪದಾಧಿಕಾರಿಗಳಿದ್ದು ಎಲ್ಲರೂ ಕೂಡ ವೇದಿಕೆ ಮೇಲೆ ಬಂದು ಒಂದು ಹಾಡೋದು ಒಂದು ಡಾನ್ಸ್ ಮಾಡೋಣ ನಾವೆಲ್ಲರೂ, ನಮ್ಮ ಖುಷಿ ಹಂಚ್ಕೊಳ್ಳೋಣ ನಾವೆಲ್ಲರೂ. ಆದಮೇಲೆ ಎಲ್ಲರೂ ಕೂಡ ನೀವು ಊಟದ ವ್ಯವಸ್ಥೆ ಇದೆ. ಇಲ್ಲಿ ನಮ್ಮ ನೇರ ಸ್ಟೇಡಿಯಮ್ದಾಗೆ ಬಸವಣ್ಣ ಫೋನ್ ಮಾಡಿದ್ದಾರೆ, ಸರ್ ಅಡುಗೆ ಮಾಡಿ ಬಂದು ಎಷ್ಟು ಜನ ಇದ್ದಷ್ಟು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ನಾವೆಲ್ಲರೂ ಸೇರಿ ಊಟ ಮಾಡ್ಕೊಂಡು ಅದಕ್ಕೆ ಹೋಗೋಣ ಅಂತ ಹೇಳ್ತಾ ಅದಕ್ಕೆ ಜೋರ ಖುಷಿ ಹಂಚ್ಕೊಳ್ಳೋಣ. ಸ್ಟೇಜ್ ಮೇಲೆ ನೀವು ನೃತ್ಯಗಳನ್ನು ಮಾಡಿ
ವೇದಿಕೆ ಕೂಡ ನಾವು ಹೋಗೋಣ ಅಂತ ಹೇಳ್ತಾ, ಅದಕ್ಕೆ ಮಕ್ಕಳಿಗೆ ಕೂಡ ನಾವು ಮೇಲೆ ಹಾಡಿದಾಗ ಅವ್ರ ಮಕ್ಕಳಿಗೆ ಕೂಡ ಕರೆಸೋಣ, ಅವರು ಕೂಡ ನಮ್ಮ ಜೊತೆಯಲ್ಲಿ ಕುಡಿದು ಕುಪ್ಪಳಿಸಲಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಅಧಿಕಾರಿಗಳು ಗೌತಮ್ ಮರಳಿ ಸರ್ ಇದ್ದಾರೆ, ಅವರ ಪರ್ಮಿಷನ್ ತೊಗೊಂಡು ನೀವು ಗೊತ್ತು ಕುಡಿದು ಹೋದಂತೇಳಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಬಂದಂಥ ಎಲ್ಲ ಮಕ್ಕಳಿಗೂ ಮತ್ತು ಬಂದಂಥ ನಮ್ಮೆಲ್ಲ ಸಂಘದ ಪದಾಧಿಕಾರಿಗಳು ಕೂಡ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಿಮಿತ್ತವಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದೊಂದಿಗೆ ಬೇದರ ಬಾಲಭವನ ಈಜುಕೊಳದಲ್ಲಿ 45 ವಯಸ್ಸು ಒಳಗಿನ ಹಾಗೂ 45 ವಯಸ್ಸು ಮೇಲ್ಪಟ್ಟ ಎಲ್ಲ ಸರ್ಕಾರಿ ನೌಕರಿಗಾಗಿ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅನ್ನು ಹಮ್ಮಿಕೊಳ್ಳಲಾಯಿತು. 151 ಜನ ಸ್ವಿಮ್ಮಿಂಗ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದ್ರು. ಒಂದು ಬ್ಯಾಕ್ ಸ್ಟ್ರೋಕ್, ಫ್ರೀ ಸ್ಟೈಲ್, ಬ್ರೀತ್ ಸ್ಟ್ರೋಕ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ನಲ್ಲಿ ಬಹಳ ಉತ್ಸಾಹದಿಂದ ಎಲ್ಲರೂ ಭಾಗವಹಿಸಿದ್ರು. ಬರೀ ಪುರುಷರಷ್ಟೇ ಅಲ್ಲದೆ ಮಹಿಳೆಯರು ಕೂಡ ಈ ಒಂದು ಸ್ವಿಮ್ಮಿಂಗ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದ್ರು. ಈ ಕುರಿತಂತೆ ರಾಜೇಂದ್ರ ಕುಮಾರ್ ಗನ್ಗೆ ಅವರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಗೌತಮ್ ಅರಳಿ ಅವರು ಹಾಗೂ ನಿರ್ಣಾಯಕರಾದ ದತ್ತು ಸೂರ್ಯವಂಶಿ ಅವರು ಮಾತನಾಡಿದರು. ಸರ್ ಹಿಂದಾಗಿ ಸರ್ ಹಿಂದಾಗಿ ಸರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಸಂಯುಕ್ತಾಶ್ರಯದಲ್ಲಿ ನಾವು ನಿನ್ನೆ ಮತ್ತು ಇವತ್ತು 2 ದಿವಸಗಳ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಕ್ರೀಡಾಕೂಟ ನಿನ್ನೆ ಮೊದಲನೇ ದಿವಸ ಸುಮಾರು ಕ್ರೀಡೆಗಳನ್ನ ನಾವು ಕಂಡಕ್ಟ್ ಮಾಡಿದ್ದೀವಿ. ಇವತ್ತಿನ ದಿವಸ ನಾವು ಇಲ್ಲಿ ಬಂದಿದ್ದು ಸ್ವಿಮ್ಮಿಂಗ್ ಕಾಂಪಿಟೇಷನ್ಗೆ ಬಂದಿದ್ದೀವಿ. ಸುಮಾರು ಜನ ಆಸಕ್ತರು ಇಲ್ಲಿ ಬಂದಿದ್ದಾರೆ, ಸುಮಾರು ಜನ ಸರ್ಕಾರಿ ನೌಕರಸ್ಥರು ಬಂದಿದ್ದಾರೆ, ಭಾಗವಹಿಸಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ನಮಗೆ ಇನ್ನೂ ಹೆಚ್ಚಿನ ಖುಷಿ ತಂದಿದೆ. ಈ ಕ್ರೀಡಾಕೂಟವನ್ನು ಸುಸೂತ್ರವಾಗಿ ನಡೀತಾ ಇದೆ. ಇದಕ್ಕೆಲ್ಲ ಸರ್ಕಾರಿ ನೌಕರರ ಸಂಘ ಎಲ್ಲ ಪದಾಧಿಕಾರಿಗಳು ಸಹಕಾರ ನೀಡಿದ್ದಾರೆ. ಇದು ಇಲ್ಲಿ ವಿಜೇತರಾದವರು ರಾಜ್ಯ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಒಂದು ಅಂದರೆ ಪ್ರಶಸ್ತಿಗಳನ್ನ ಗೆದ್ದು ಜಿಲ್ಲೆಗೆ ಕೀರ್ತಿ ತರಲಿ ಅಂತ ನಾನು ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾಡಳಿತ ವತಿಯಿಂದ ಬೀದರ್ ನಗರದಲ್ಲಿ 2 ದಿವಸಗಳ ಕಾಲ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. ನಿನ್ನೆ ಕೂಡ ಭಾಳ ಚೆನ್ನಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ, ಬೆಳಗ್ಗೆ ಉದ್ಘಾಟನೆ ಕಾರ್ಯಕ್ರಮ, ಸಾಯಂಕಾಲ ರಸಮಂಜರಿ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ನೆರವೇರಿತು. ಇವತ್ತಿನ ದಿವಸ ಬೆಳಗ್ಗೆ ನಾವೆಲ್ಲರೂ ಕೂಡ 8 ಗಂಟೆಗೆ ಇಲ್ಲಿ ನಾವು ಬೀದರ್ ನಗರದ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದೀವಿ. ಭಾಳ ಖುಷಿ ಅಂದರೆ ಕಳೆದ 11 ವರ್ಷದಿಂದ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಆದರೆ ಈ ಸಲ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ 100 ಜನ ಪಾರ್ಟಿಸಿಪೆಂಟ್ ಭಾಗವಹಿಸಿದರೆ ನಮಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಜೊತೆಯಲ್ಲಿ ಮಹಿಳೆಯರು ಕೂಡ ಸುಮಾರು ಜನ ಭಾಗವಹಿಸಿ ಈ ಒಂದು ಸ್ವಿಮ್ಮಿಂಗ್ ಪೂಲ್ನ ನಾವು ಯಾರು ಕೂಡ ಬೆಳಗ್ಗೆ ಇಷ್ಟೊಂದು ಜನ ಬರ್ತಾರೆ ನಾವು ಕೂಡ ಅನಿಸಿಲ್ಲ. ಅದು ಕೂಡ 100 ಜನ ಬಂದು ಭಾಗವಹಿಸಿ ಭಾಳ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡೋದು ಅದು ಕೂಡ ನಮ್ಗೆ ಸಂತೋಷ ಅಂತ ಅನಿಸ್ತಾ ಇದೆ. ಅದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ನೌಕರು ಬಾಂಧವರು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ಸಾಯಂಕಾಲ ಕೂಡ ಸಮಾರೋಪ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಬಂದಂಥ ನಮ್ಮೆಲ್ಲ ಕ್ರೀಡಾಪಟುಗಳು ಜೊತೆಯಲ್ಲಿ ಈ ಒಂದು ಕ್ರೀಡೆಯಲ್ಲಿ ನಡೀಲಿಕ್ಕೆ ಸಂಪೂರ್ಣವಾದ ಸಹಕಾರ ನೀಡಿದಂಥ ನಮ್ಮ ಸಹಾಯಕ ನಿರ್ದೇಶಕ ಗೌತಮ್ ಮರಳಿ ಸರ್ ಅವರು ಕೂಡ ಇದಕ್ಕೆ ಸಂಪೂರ್ಣ ಸಹಕಾರ ನೀಡಿ ರಾತ್ರಿ 11 ಗಂಟೆ ಆದರೂ ಕೂಡ ನಮ್ಮ ಜೊತೆಲಿದ್ದು ಸ್ವಿಮ್ಮಿಂಗ್ ಪೂಲ್ ಬೆಳಗ್ಗೆ ಕೂಡ ಅವರು 7 ಗಂಟೆಗೆ ಬಂದು ಅವರು ಒಬ್ಬರು ಸಪೋರ್ಟ್ಲಿಂದ ಇವೆಲ್ಲ ಕೆಲಸ ಕಾರ್ಯಗಳು ಕೂಡ ಅತ್ಯಂತ ಸುಸೂತ್ರವಾಗಿ ಚೆನ್ನಾಗಿ ನಮ್ಮ ಒಂದು ಬೀದರ್ ಜಿಲ್ಲೆಯ ಕ್ರೀಡಾಕೂಟ ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಬೀದರ್ ಸಂಘಟನೆಯಿಂದ ಕೆಲಸ ನಡೀತಾ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಈ ಒಂದು ಸ್ವಿಮ್ಮಿಂಗ್ ಪೂಲ್ದಲ್ಲಿ ಭಾಗವಹಿಸೋ ಎಲ್ಲ ಕ್ರೀಡಾಪಟುಗಳಿಗೆ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ತುಂಬ ಹೃದಯದ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ. ನಾನು ರಾಜೇಂದ್ರ ಕುಮಾರ್ ಗನ್ಗೆ, ರಾಜ್ಯ ಉಪಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಸರ್ಕಾರಿ ನೌಕರ ಸಂಘ ಬೀದರ್. 100 ಮಹಿಳೆಯರು ಭಾಗವಹಿಸಿ ಅದನ್ನು ಕೂಡ ಭಾಳ ಉತ್ಸವದಿಂದ ಭಾಗವಹಿಸ್ತಾ ಇದ್ದಾರೆ. ಬೆಳಗ್ಗೆ ಟೈಮು ಹೆಣ್ಮಕ್ಳು ಬರೋದು ಭಾಳ ಕಷ್ಟ. ಅದು ಕೂಡ ಬೀದರ್ ನಗರದಲ್ಲಿ ಸರ್ಕಾರಿ ನೌಕರ ಸಂಘದ ಆಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸ ಕಾರ್ಯಕ್ಕೆ ಸಂಪೂರ್ಣವಾದ ಸಹಕಾರ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಒಂದು ಸ್ವಿಮ್ಮಿಂಗ್ ಪೂಲ್ ಆಟ ಆಡ್ತಾರೆ. ಅದು ಕೂಡ ನೌಕರ ಸಂಘಕ್ಕೆ ಭಾಳ ಸಂತೋಷವಾಗಿದೆ. ಅವರ ಭಾಗವಹಿಸಲಿ, ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಲಿ, ರಾಜ್ಯ ಮಟ್ಟದ ಕೂಡ ಪ್ರಶಸ್ತಿ ತರಲಿ ಅಂಥೇಳಿ ಜಿಲ್ಲಾ ನೌಕರ ಸಂಘದ ವತಿಯಿಂದ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದ. ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆಯ ವತಿಯಿಂದ ಇಲ್ಲಿ ಕ್ರೀಡಾಕೂಟ 2023-24ನೇ ಸಾಲಿನ ಕ್ರೀಡಾಕೂಟವನ್ನು ಅತ್ಯುತ್ತಮವಾಗಿ ಆಯೋಜಿಸಿದ್ದಾರೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ದಲ್ಲಿ ಇದೊಂದು ಇತಿಹಾಸನೇ ಸೃಷ್ಟಿಯಾಗಿದೆ. ಇಷ್ಟೊಂದು ಜನ ಪ್ರಥಮವಾಗಿ ಏನಂತ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ ಸ್ವಿಮ್ಮಿಂಗಲ್ಲಿ. ಯಾಕಂದರೆ ಬೀದರ್ ಜಿಲ್ಲೆ ಹಿಂದುಳಿದ ಜಿಲ್ಲೆ, ಇಲ್ಲಿ ಕ್ರೀಡೆಗೆ
ಏನದ ಅಂತಂದ್ರೆ ಹಿನ್ನೆಲೆ ಇಲ್ಲ ಅಂತಕ್ಕಂಥದ್ದು ಸುಳ್ಳಾಗಿದೆ. ಇವತ್ತು ಬಂದಂಥ ಆಸಕ್ತಿದಾಯಕವಾದಂಥ ಎಲ್ಲರೂ ಭಾಗವಹಿಸಿ ಮತ್ತು ಈ ಕಾರ್ಯಕ್ರಮ ಈ ಒಂದು ಕ್ರೀಡೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಅದಕ್ಕೆ ಆಯೋಜಿಸಿದಂಥ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರಿಗೂ ಹಾಗೂ ಡಾಕ್ಟರ್ ಗೌತಮ್ ಅರಳಿ ಸಾಹೇಬರಿಗೂ ಎಲ್ಲರಿಗೂ ನಾವು ವಂದಿಸ್ತೀನಿ. ಧನ್ಯವಾದಗಳು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಬೀದರ್ ವತಿಯಿಂದ ದಿನಾಂಕ 5 ಮತ್ತು 6 ಮಾರ್ಚದಂದು ತುಂಬ ವಿಜೃಂಭಣೆಯಿಂದ ಎಲ್ಲ ಕ್ರೀಡೆಗಳನ್ನು ಸುಸಜ್ಜಿತವಾಗಿ ಎಲ್ಲ ತೀರ್ಪುಗಾರರ ಪಾರದರ್ಶಕವಾಗಿ ನಡೆದು ಬಂದಿದೆ. ಜೊತೆಗೆ ಇವತ್ತು ಬೆಳಗ್ಗೆ ನೋಡಬೇಕಾದ್ರೆ ಸುಮಾರು ನಾವು 5 ವರ್ಷದಿಂದ ಈ ಸ್ವಿಮ್ಮಿಂಗಲ್ಲಿ ಪಾರ್ಟಿಸಿಪೆಂಟ್ ಜನ ಭಾಳ ಕಡಿಮೆ ಇದ್ದರು. ಆದರೆ ಈ ವರ್ಷ ತುಂಬ ಸುಮಾರು 150 ಜನ ಕಾಂಪಿಟೇಟರ್ಸ್ ಭಾಗವಹಿಸಿದ್ದಾರೆ. ಇದಕ್ಕೆ ನಮ್ಮ ನಿರ್ಣಾಯಕರು ಕೂಡ ಭಾಳ ಆಸಕ್ತಿಯಿಂದ 6 ಅವ್ರಿಗೋಸ್ಕರ ವೇಟ್ ಮಾಡಿ ಒಳ್ಳೆಯ ರೀತಿಯಿಂದ ಈ ಕಾಂಪಿಟೇಷನ್ ಮಾಡಿದ್ದಾರೆ. ಇದರಲ್ಲಿ ಏಜ್ ಕ್ಯಾಟಗರಿ 2 ಕ್ಯಾಟಗರಿ ಇದ್ದಾವೆ, ಒಂದು ಬಿಲೋ 45, ಒಂದು ಅಬವ್ 45. ಇದಕ್ಕೆ ಸುಮಾರು ಜನ ಇಲ್ಲಿವರೆಗೆ ಬ್ಯಾಕ್ ಸ್ಟ್ರೋಕ್, ಫ್ರೀ ಸ್ಟೈಲ್ ಮತ್ತು ಬ್ರೇಸ್ಟ್ ಸ್ಟ್ರೋಕ್ ಆಗಿದೆ. ಅದರಲ್ಲಿ ಎಲ್ಲರೂ ಆಸಕ್ತಿಯಿಂದ ಕಡಿಮೆ ಸಮಯದಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಅವರು ಇನ್ನೂ ಬೀದರ್ ಜಿಲ್ಲೆಯ ಕೀರ್ತಿಪಟಕ್ಕೆ ರಾಜ್ಯ ಮಟ್ಟಕ್ಕೆ ಹಾರಿಸ್ಬೇಕಂತ ಅವರಿಗೆ ಶುಭ ಕೋರುತ್ತೀನಿ. ಇದು ಸ್ವಿಮ್ಮಿಂಗ್ ಭಾಳ ಯಶಸ್ವಿಯಾಗಿದೆ ಅಂತ ತುಂಬ ಸಂತೋಷ ಅನಿಸ್ತಾ ಇದೆ. ನಾನು ಸಂಜೀವ್ ಸೂರ್ಯವಂಶಿ, ಜಿಲ್ಲಾ ಪ್ರಚಾರ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಬೀದರ್. 50 ಮೀಟರ್ ಬ್ಯಾಕ್ ಸ್ಟ್ರೋಕ್ 50 ಮೀಟರ್, ಫ್ರೀ ಸ್ಟೈಲ್ 50 ಮೀಟರ್ ಮತ್ತು ಬ್ರೆಸ್ಟ್ ಸ್ಟ್ರೋಕ್ 50 ಮೀಟರ್. ಏಜ್ ಕ್ಯಾಟಗರಿ ಬಿಲೋ 45, ಅಬವ್ 45. ಲೇಡೀಸು ಸುಮಾರು 50 ಜನ ಲೇಡೀಸ್ ಭಾಗವಹಿಸಿದ್ದಾರೆ. ಅವ್ರನ್ನೂ ಕೂಡ ನೆಕ್ಸ್ಟ್ ಜೆಂಟ್ಸ್ ಹೊರಗಡೆ ಆದಾಗ ಅವರಿಗೆ ಕೂಡ ಕಾಂಪಿಟೇಷನ್ ತೊಗೊಳ್ತೀವಿ. ಅವ್ರಿಗೂ ಕೂಡ ವಿಜೇತರ ಮಾಡಿ ಅವರಿಗೆ ಪ್ರಮಾಣ ಪತ್ರ ಮತ್ತು ಮೆಡಲ್ಸ್ಗಳನ್ನು ನಮ್ಮ ಅಧ್ಯಕ್ಷರ ಕೈಯನ್ನು ಕೊಡ್ತೀವಿ. ಧನ್ಯವಾದಗಳು.